ಈಗ ನಾವು ತಿಳಿದುಕೊಳ್ಳುವ ವಿಷಯ ಮಹಾಭಾರತದ ಯುದ್ಧ. ಇದು ಎಂತಹ ಯುದ್ಧ ಅಂದರೆ ಇದರಲ್ಲಿ ಸಾಮಾನ್ಯ ಮಾನವರ ಜೊತೆ ಸಾಕ್ಷಾತ್ ಆ ಭಗವಂತನೇ ಮಧ್ಯದಲ್ಲಿ ನಿಂತು ಮಾಡಿದ ಯುದ್ಧ. ಕುರುಕ್ಷೇತ್ರದಲ್ಲಿ ನಡೆದ ಈ ಮಹಾಯುದ್ಧ 18 ದಿನಗಳ ಕಾಲ ನಡೆಯುತ್ತೆ. ಈ ಯುದ್ಧದಲ್ಲಿ 100 ಜನ ಕೌರವರ ಜೊತೆ ಧರ್ಮವಂತನಾದ ಭೀಷ್ಮ, ದಾನಶೂರ ವೀರಕರ್ಣನಂತಹ ವೀರರು, ಕುತಂತ್ರಕ್ಕೆ ಹೆಸರುವಾಸಿಯಾದ ಶನಿಯಂತವರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಕೇವಲ ಇವರು ಮಾತ್ರವಲ್ಲ, ಧರ್ಮ ಅಧರ್ಮದ ಮಧ್ಯೆ ನಡೆದ ಈ ಯುದ್ಧದಲ್ಲಿ ಸುಮಾರು 45 ಲಕ್ಷ ಸೈನಿಕರು, ಸಾಮಾನ್ಯರು ಕೂಡ ಭಾಗವಹಿಸಿದ್ದಾರೆ. ಈ ಮಹಾಭಾರತದ ಯುದ್ಧ ಕೇವಲ ಕತೆ ಮಾತ್ರವಲ್ಲ, ಇದು ನಮ್ಮ ಚರಿತ್ರೆ ಅಂತ ನಂಬುವವರು ಇದ್ದಾರೆ. ಅದೇ ರೀತಿ ಇದು ಕೇವಲ ಕಲ್ಪಿತ ಅಂತ ನಂಬುವವರು ಕೂಡ ಇದ್ದಾರೆ. ಈ ಯುದ್ಧ ಯಾವಾಗ ನಡೀತು ಅಂದರೆ ಸರಿಸುಮಾರು 5000 ವರ್ಷಗಳ ಹಿಂದೆ ಈ ಮಹಾಭಾರತದ ಯುದ್ಧ ನಡೆದಿದೆ. ಈ ವಿಷಯ ಭಗವದ್ಗೀತೆಯಲ್ಲಿ ಇದೆ. ಪಂಚಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಈ ಯುದ್ಧಕ್ಕೆ ಹೋಗುವ ಮುಂಚೆ ರಥಸಾರಥಿಯಾದ ಕೃಷ್ಣನ ಜೊತೆ ತನ್ನ ಆಲೋಚನೆಗಳನ್ನು, ಧರ್ಮ ಸಂದೇಶಗಳನ್ನು ಹಂಚಿಕೊಳ್ಳುತ್ತಾನೆ. ಅಷ್ಟಕ್ಕೂ ಈ ಯುದ್ಧವನ್ನು ಏಕೆ ಮಾಡಬೇಕು, ತಮ್ಮ ನೈತಿಕ ಜವಾಬ್ದಾರಿಗಳೇನು, ಇಂತಹ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಉತ್ತರ ಕೊಡ್ತಾನೆ. ಈ ರೀತಿ ಇವರ ಮಧ್ಯೆ ನಡೆದ ಸಂಭಾಷಣೆಯನ್ನು ಒಂದು ಕಥೆಯಾಗಿ ಹೇಳಲಾಗಿದೆ. ಅದೇ ಭಗವದ್ಗೀತೆ. ಒಂದು ವೇಳೆ ಮಹಾಭಾರತ ಯುದ್ಧ ನಡೆದಿಲ್ಲ ಅಂದಿದ್ರೆ ಈ ಭಗವದ್ಗೀತೆನೇ ಇರ್ತಿರ್ಲಿಲ್ಲ. ಭಗವದ್ಗೀತೆ ಇದೆ ಅಂದರೆ ಮಹಾಭಾರತ ನಡೆದಿದೆ ಅಂತಾನೆ ಅಲ್ವಾ? ಅಂದರೆ ಇದು ಕಥೆಯಲ್ಲ, ಇದು ನಮ್ಮ ಚರಿತ್ರೆ. ಈ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತದ ಯುದ್ಧ ಪ್ರಾರಂಭದಿಂದ ಕೊನೆವರೆಗೆ ಹೇಗೆ ನಡೀತು ಅಂತ ವಿವರಿಸಲಾಗಿದೆ. ಇದರಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಶ್ಲೋಕಗಳು, 18 ಅಧ್ಯಾಯಗಳು ಇವೆ. ಭಗವದ್ಗೀತೆಯಲ್ಲಿರುವ ಪ್ರತಿಯೊಂದು ಪದ ಮಾನವ ಈ ಭೂಮಿ ಮೇಲೆ ಹೇಗೆ ಜೀವಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ, ದಾರಿಯನ್ನು ತೋರಿಸುತ್ತೆ. ಇದರಲ್ಲಿ ಪ್ರಪಂಚದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. ಈಗ ನಾವು ಮಹಾಭಾರತಕ್ಕೆ ನಮ್ಮ ಚರಿತ್ರೆಯಲ್ಲಿರುವ ಆಧಾರಗಳನ್ನು ನೋಡೋಣ. ಕುರುಕ್ಷೇತ್ರದಲ್ಲಿ ನಡೆದ 5000 ವರ್ಷಗಳ ಹಿಂದಿನ ಈ ಯುದ್ಧ ಎಷ್ಟರ ಮಟ್ಟಿಗೆ ನಿಜ ಅಂತ ತಿಳಿದುಕೊಳ್ಳೋಣ. ಚರಿತ್ರೆ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ಈ ಪ್ರದೇಶದಲ್ಲಿ ಖಂಡಿತವಾಗಿ ಪರಿಶೋಧನೆಗಳನ್ನು ಮಾಡಬೇಕು. ಈ ರೀತಿ ನಮ್ಮ ಭಾರತಕ್ಕೆ ಸೇರಿದ ಪುರಾತತ್ವ ವಿಜ್ಞಾನಿಗಳು ಮಾಡಿದ ಪರಿಶೋಧನೆಯಲ್ಲಿ ಸಿಕ್ಕ ಆಧಾರಗಳನ್ನು ನೋಡೋಣ. ಭಗವದ್ಗೀತೆಯಲ್ಲಿ ಹೇಳಿದ ರೀತಿ ಈ ಮಹಾಭಾರತದ ಯುದ್ಧ ಕುರುಕ್ಷೇತ್ರ ಅನ್ನೋ ಪ್ರದೇಶದಲ್ಲಿ ನಡೆಯುತ್ತೆ. ಅಂದರೆ ಈಗ ಅದು ಹರಿಯಾಣದಲ್ಲಿ ಇದೆ. ಎಷ್ಟೋ ಜನ ವೀರರ ರಕ್ತ ಈ ಪ್ರದೇಶದಲ್ಲಿ ಹರಿದಿರೋದ್ರಿಂದ ಹರಿಯಾಣದಲ್ಲಿರುವ ನೆಲ ಕೆಂಪು ಬಣ್ಣದಲ್ಲಿ ಇದೆ ಅಂತ ಅಲ್ಲಿನ ಜನ ನಂಬ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಇನ್ನೂ ಕೆಲವು ಇಂಡಿಪೆಂಡೆಂಟ್ ಪರಿಶೋಧಕರು ಹರಿಯಾಣದ ತುಂಬ ಪ್ರದೇಶಗಳಲ್ಲಿ ಪರಿಶೋಧನೆ ಮಾಡ್ತಾರೆ. ಈ ಪರಿಶೋಧನೆಯಲ್ಲಿ ಲೋಹದಿಂದ ತಯಾರಾದ ವಿವಿಧ ರೀತಿಯ ಕತ್ತಿಗಳು, ಬಾಣಗಳು, ಇನ್ನೂ ತುಂಬ ರೀತಿಯಾದಂಥ ಆಯುಧಗಳು ಸಿಗುತ್ತೆ. ಅದೇ ರೀತಿ 116 ಅಸ್ಥಿಪಂಜರಗಳು ಕೂಡ ಸಿಗುತ್ತೆ. ಇವುಗಳನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿದಾಗ ಇವೆಲ್ಲ ಸರಿಯಾಗಿ ಮಹಾಭಾರತದ ಕಾಲಕ್ಕೆ ಹೋಲುತ್ತಿವೆ ಅಂತ ಹೇಳಿದ್ದಾರೆ. ಈ ಮಹಾಭಾರತದ ಯುದ್ಧ ಇತಿಹಾಸನ ಅಥವಾ ನಿಜವಾಗ್ಲೂ ನಡೆದ ಚರಿತ್ರೆನ ಅಂತ ತಿಳಿದುಕೊಳ್ಳಲು ವಿಜ್ಞಾನಿಗಳು ನಕ್ಷತ್ರಗಳ ದಿಕ್ಕು ದೆಸೆಯನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಈ ನಕ್ಷತ್ರಗಳ ದಿಕ್ಕು ದೆಸೆಗಳು ಮತ್ತೊಂದು ವೈಜ್ಞಾನಿಕ ಆಧಾರವನ್ನಾಗಿ ಮಾಡಿಕೊಂಡು ಚರಿತ್ರೆ ಬಗ್ಗೆ ತಿಳಿದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಈ ನಕ್ಷತ್ರಗಳು ಮಹಾಭಾರತಕ್ಕೆ ಸಾಕ್ಷಿಯಾಗಿ ಹೇಗೆ ಇರಲು ಸಾಧ್ಯ ಅಂತ ಅಂದುಕೊಳ್ಳುತ್ತಿದ್ದೀರಾ? ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸಹಜ ಸಿದ್ಧವಾಗಿ ಸೃಷ್ಟಿಯಾದ ಈ ನಕ್ಷತ್ರಗಳ ದಿಕ್ಕು ದೆಸೆಗಳು ಎಂದಿಗೂ ಸುಳ್ಳನ್ನು ಹೇಳೋದಿಲ್ಲ. ಮಹಾಭಾರತದ ಕಾವ್ಯದಲ್ಲಿ ತುಂಬ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಷನ್ಸ್ ಇವೆ. ವೇದವ್ಯಾಸನು ಹೇಳುವಾಗ ಸ್ವತಃ ವಿನಾಯಕನೇ ರಚಿಸಿದ್ದಾನೆ ಅಂತ ಹಿಂದೂಗಳು ನಂಬ್ತಾರೆ. ಈ ಮಹಾಭಾರತದ ಗ್ರಂಥದಲ್ಲಿ 1 ಬಾರಿಯಲ್ಲ 2 ಬಾರಿಯಲ್ಲ, ತುಂಬ ಬಾರಿ ನಕ್ಷತ್ರಗಳ ದಿಕ್ಕುದೆಸೆಗಳ ಬಗ್ಗೆ ಪ್ರಸ್ತಾವನೆ ಇದೆ. ಈ ಕಾಲದಲ್ಲಿ ನಡೆದು ಹೋದ ಅಥವಾ ಮುಂದೆ ನಡೆಯಬೇಕಾಗಿರುವ ಘಟನೆಗಳನ್ನು ನಾವು ರೀಕಲೆಕ್ಟ್ ಮಾಡಿಕೊಳ್ಳಬೇಕು ಅಂದರೆ ಅವುಗಳನ್ನು ನಾವು ಡೇಟ್ ಅಂಡ್ ಟೈಮ್ ಜೊತೆ ಜೋಡಿಸುತ್ತೀವಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಈಗಿನ ರೀತಿ ಕ್ಯಾಲೆಂಡರ್ಸ್ ಇರಲಿಲ್ಲ. ಇವುಗಳ ಬದಲಾಗಿ ನಕ್ಷತ್ರಗಳ ದಿಕ್ಕುದೆಸೆಗಳನ್ನು ಯೂಸ್ ಮಾಡುತ್ತಿದ್ದರು.
ಯಾವುದಾದರೂ ಒಂದು ಘಟನೆಯನ್ನು ವಿವರಿಸಬೇಕು ಅಂದರೆ ಅದು ಯಾವಾಗ ನಡೆದಿದೆ ಅಂತ ಹೇಳಬೇಕು. ಅಂದರೆ ಆ ಘಟನೆ ನಡೆಯುವ ಸಮಯದಲ್ಲಿ ನಕ್ಷತ್ರಗಳ ದಿಕ್ಕನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಯುದ್ಧದ ಸಮಯದಲ್ಲಿ ಕರ್ಣನು ಮರಣಿಸಿದ ದಿನ ನಕ್ಷತ್ರಗಳ ದಿಕ್ಕು ಯಾವ ರೀತಿ ಇತ್ತು ಅಂತ ಹೇಳಲಾಗಿದೆ. ಈಗಿರುವ ಟೆಕ್ನಾಲಜಿಯಿಂದ ಕಂಪ್ಯೂಟರ್ನಲ್ಲಿರುವ ಸಾಫ್ಟ್ವೇರನ್ನು ಬಳಸಿ ಪೂರ್ತಿ ನಕ್ಷತ್ರ ಮಂಡಲವನ್ನು, ಪೂರ್ತಿ ಯೂನಿವರ್ಸನ್ನು ಕೂಡ ನೋಡಬಹುದು. ಅದೇ ರೀತಿ ಈ ಸಾಫ್ಟ್ವೇರನ್ನು ಯೂಸ್ ಮಾಡಿ ಭಗವದ್ಗೀತೆಯಲ್ಲಿ ಹೇಳಿದ ಯಾವುದಾದರೂ ಒಂದು ನಕ್ಷತ್ರ ಸಮೂಹವನ್ನು ತೆಗೆದುಕೊಂಡು ನಾವು ಚೆಕ್ ಮಾಡಬಹುದು. ಅದೇ ಫಾರ್ಮೇಷನ್ ಹಿಂದೆ ಯಾವಾಗಲಾದರೂ ನಡೆದಿದೆಯಾ ಇಲ್ವಾ ಅಂತ ನೋಡಬಹುದು. ಒಂದು ವೇಳೆ ನಡೆದಿದ್ರೆ ಅದು ಯಾವಾಗ ನಡೆದಿದೆ, ಅದು ನಡೆದ ದಿನ ಡೇಟ್ ಏನು ಅಂತ ಕೂಡ ಹೇಳಬಹುದು. ವಿಜ್ಞಾನಿಗಳು ಈ ಸ್ಟಿಮ್ಯುಲೇಷನನ್ನು ಬಳಸಿ ಮಹಾಭಾರತದಲ್ಲಿ ಬರೆದಿರುವ ನಕ್ಷತ್ರ ಪುಂಜಗಳ ಪೊಸಿಷನನ್ನು ಕೂಡ ಚೆಕ್ ಮಾಡ್ತಾರೆ. ಆಗ ಇವು ನಡೆದ ಟೈಮ್ ಫ್ರೇಮ್ ಮಹಾಭಾರತ ನಡೆದ ಟೈಮ್ಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದ ಫ್ಯಾಕ್ಟ್. ಅಮೆರಿಕಾಗೆ ಸೇರಿದ ಜೆ ರಾಬರ್ಟ್ ಒಂದು ಪ್ರಯೋಗದಲ್ಲಿ ಅಣುಬಾಂಬನ್ನು ತಯಾರು ಮಾಡ್ತಾರೆ. ರಾಮಾಯಣ ಮಹಾಭಾರತ ಗ್ರಂಥಗಳನ್ನು ಓದಿದ ಜೆ ರಾಬರ್ಟ್ ಆಕಾಶದಲ್ಲಿ ಬಳಸಿದ ಬ್ರಹ್ಮಾಸ್ತ್ರದ ಫಾರ್ಮುಲಾವನ್ನು ತಿಳಿದುಕೊಳ್ಳುತ್ತಾರೆ. ಇವರು ತಯಾರಿಸಿದ ಅಣುಬಾಂಬ್ ಬ್ರಹ್ಮಾಸ್ತ್ರದ ಫಾರ್ಮುಲಾಗೆ ಮ್ಯಾಚ್ ಆಗ್ತಿದೆ ಅಂತ ಅವರೇ ಹೇಳಿದ್ದಾರೆ. ಈ ಅಣುಬಾಂಬ್ ತಯಾರಿಸುವ ಕ್ರಮದಲ್ಲಿ ಆ ಮಿಷಿನ್ಗೆ ಅವರು ಇಟ್ಟ ಹೆಸರು ಟ್ರಿನಿಟಿ. ಟ್ರಿನಿಟಿ ಅಂದರೆ 3 ದೇವರು ಅಂತ ಅರ್ಥ. ಮಹಾಭಾರತದ ಯುದ್ಧ, ಅದರಲ್ಲಿ ಬಳಸಿದ ಬ್ರಹ್ಮಾಸ್ತ್ರ ಇವೆಲ್ಲ ನಿಜ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಸಮುದ್ರ ಗರ್ಭದಲ್ಲಿ ಇರುವ ಶ್ರೀಕೃಷ್ಣನ ದ್ವಾರಕಾ ನಗರ ಕೂಡ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಸಮುದ್ರದಲ್ಲಿ ಮುಳುಗಿದ ದ್ವಾರಕಾ ನಗರವನ್ನು ಅನ್ವೇಷಿಸುತ್ತಿರುವಾಗ ಪುರಾತತ್ವ ವಿಜ್ಞಾನಿಗಳಿಗೆ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಅನ್ನೋದಕ್ಕೆ ತಕ್ಕಂತೆ ಆಧಾರಗಳು ಸಿಗುತ್ತೆ. ಸಮುದ್ರದಲ್ಲಿರುವ ಗೋಡೆಗಳು, ಸ್ತಂಭಗಳು ಇವೆಲ್ಲ ಮಹಾಭಾರತ ನಿಜ ಅಂತ ನಿರೂಪಿಸುತ್ತೆ. ಹಿಮಾಚಲ ಪ್ರದೇಶನ ಅಮೀರ್ಪುರ್ ಹತ್ತಿರದಲ್ಲಿ ಒಂದು ಕಲ್ಲಿನ ಮೇಲೆ ಪದ್ಮವ್ಯೂಹ ಕೆತ್ತಲ್ಪಟ್ಟಿದೆ. ಇದರ ಬಗ್ಗೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಇದೆ. ಅರ್ಜುನ ಈ ಪದ್ಮವ್ಯೂಹವನ್ನು ಮಾಡಿದ್ದಾನೆ ಅಂತ ಅದರ ಬಗ್ಗೆ ಅಭ್ಯಾಸ ಮಾಡುವಾಗ ಅದನ್ನು ಈ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಇದನ್ನು ಸೂಕ್ಷ್ಮವಾಗಿ ನೋಡಿದರೆ ಇದರಲ್ಲಿ ಒಳಗೆ ಹೋಗುವ ದಾರಿ ಮಾತ್ರ ಕಾಣಿಸುತ್ತೆ, ಆದರೆ ಹೊರಗೆ ಬರುವ ದಾರಿ ಮಾತ್ರ ಇರೋದಿಲ್ಲ. ಈ ರೀತಿ ಹೇಳ್ತಾ ಹೋದ್ರೆ ಎಷ್ಟೋ ಆಧಾರಗಳು, ಆಶ್ಚರ್ಯಪಡಿಸುವ ಸತ್ಯಗಳು ಈಗಲೂ ಸಹ ಪುರಾತತ್ವ ವಿಜ್ಞಾನಿಗಳಿಗೆ ಸಿಗುತ್ತಲೇ ಇವೆ. ಮಹಾಭಾರತ ನಮ್ಮ ಇತಿಹಾಸ ಮಾತ್ರವಲ್ಲ, ಇದು ನಮ್ಮ ಚರಿತ್ರೆ ಅಂತ ನಿರೂಪಿಸುತ್ತಲೇ ಇವೆ. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂದರೆ, ಈ ಮಹಾಭಾರತದ ಯುದ್ಧ ಕೇವಲ ಭಾರತ ದೇಶಕ್ಕೆ ಸೀಮಿತವಾಗಲಿಲ್ಲ. ಪಾಂಡವರು ಮತ್ತು ಕೌರವರಿಗೆ ಯುದ್ಧದಲ್ಲಿ ಸಹಾಯಕ್ಕಾಗಿ ಬೇರೆ ರಾಜ್ಯದ ರಾಜರು, ಸೈನಿಕರು ಕೂಡ ಸೇರಿದ್ದಾರೆ. ಈ ರೀತಿ ಮಹಾಭಾರತದ ಬಗ್ಗೆ ಅನ್ವೇಷಣೆ ಮಾಡುತ್ತಿದ್ದಂತೆ ಇದಕ್ಕೆ ಸಂಬಂಧಪಟ್ಟ ಆಧಾರಗಳು ಸಿಗುತ್ತಲೇ ಇವೆ, ಇನ್ನು ಮುಂದೆ ಸಿಗುತ್ತಲೇ ಇರುತ್ತೆ. ನಾನಂತೂ ಈ ಮಹಾಭಾರತವನ್ನು ಸಂಪೂರ್ಣವಾಗಿ ನಂಬ್ತಿದ್ದೀನಿ. ನೀವು ಕೂಡ ನಂಬ್ತಿದ್ದೀರಾ ಅಂದರೆ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ.